ಕಳೆದ ತಿಂಗಳು 17ನೇ ತಾರೀಕಿನಂದು ನಮ್ಮ ಚಿಕ್ಕೋಡಿಯ ಯುವ ಕ್ರಿಕೆಟಿಗ ರಾಕೇಶ್ ಯಡೂರ್ ಅನ್ನುವಂಥ ಪ್ರತಿಭಾನ್ವಿತ ಒಂದು ಹೊಸ ರೀತಿಯ ಸೈಬರ್ ವಂಚನೆಗೆ ಒಳಗಾಗಿದ್ದ. ಈತ ಕಳೆದ ಅಕ್ಟೋಬರ್ನಲ್ಲಿ ಹೈದರಾಬಾದ್ಗೆ ಒಂದು ಇಂಟರ್ ಸ್ಟೇಟ್ ಟೂರ್ನಮೆಂಟ್ಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ರೀಲ್ ಮಾಡಿ ತನ್ನ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ಕೊಂಡಿದ್ದ. ಅದನ್ನು ನೋಡಿ ಆರೋಪಿತ ಸುಶಂಜಲ್ ಅಂತ ಹೇಳಿ ಉತ್ತರ ಪ್ರದೇಶ್ ಸುಲ್ತಾನ್ಪುರ್ ಜಿಲ್ಲೆಯವನು, ಅವನು ಇವನಿಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿ ಅವನು ಕ್ರಿಕೆಟ್ ಮಧ್ಯವರ್ತಿ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡಿ, ನಾನು ನಿಮಗೆ ರಾಜಸ್ಥಾನ್ ರಾಯಲ್ಸ್ಗೆ ಸೇರಿಸ್ತೀವಿ ಅನ್ನೋವಂಥ ಒಂದು ನಾಟಕ ಮಾಡಿ ಇವನಿಗೆ ವಂಚನೆ ಮಾಡಿದರು. ಆ ಪ್ರಕರಣದಲ್ಲಿ ಈಗಾಗಲೇ ನಮ್ಮ ಪೊಲೀಸರು ಇಬ್ಬರು ಆರೋಪಿಗಳನ್ನ ಬಂಧಿಸಿದ್ದಾರೆ. ಸುಶಂಜಲ್ ಮತ್ತು ದಿವಾಕರ್ ಅಂತ ಇಬ್ಬರು ಕೂಡ ಉತ್ತರ ಪ್ರದೇಶದ ಸುಲ್ತಾನ್ಪುರ್ನವರು. ಈಗಾಗಲೇ ಸುಶಂಜಲ್ ಮುಂಚೆ ಕೂಡ ಇನ್ನೂ ಇಬ್ಬರಿಗೂ ಇದೇ ರೀತಿ ಮೋಸ ಮಾಡಿರೋದಾಗಿ ನಮ್ಮ ತನಿಖೆಯಲ್ಲಿ ಕಂಡುಬಂದಿದೆ. ವೆರಾಸ್ ದಿವಾಕರನು ಇದೇ ಫಸ್ಟ್ ಟೈಮ್ ಅಫೆಂಡರ್ ಇದ್ದಾನೆ. ತಮ್ಮಗಳ ಮೂಲಕ ನಾನು ಮತ್ತೊಮ್ಮೆ ಸಾರ್ವಜನಿಕರಿಗೆ ಮನವಿ ಮಾಡ್ಕೊತೀನಿ, ಈ ರೀತಿ ಹಲವಾರು ರೀತಿಯ ವಂಚನೆಗಳು ನಡೀತಾ ಇದ್ದಾವೆ. ಅದು ಉದ್ಯೋಗ ಕೊಡಿಸ್ತೀನಿ ಅನ್ನೋ ನೆಪ ಇರ್ಬೋದು, ಈ ರೀತಿ ಆಟಗಾರರಿಗೆ ಯಾವುದೋ ಒಂದು ತಂಡದಲ್ಲಿ ಸೇರಿಸ್ತೀವಿ ಅನ್ನೋಂಥದ್ದಾಗಿರ್ಬೋದು, ಯಾರಿಗಾದ್ರೂ ಪ್ರಶಸ್ತಿ ಕೊಡಿಸ್ತೀನಿ ಅಂತ ಅನ್ನೋದಾಗಿರ್ಬೋದು, ಡಿಜಿಟಲ್ ಅರೆಸ್ಟ್ ಆಗಿರ್ಬೋದು, OTP ಕೇಳ್ಕೊಂಡು ಫೋನ್ ಮಾಡೋದಾಗಿರ್ಬೋದು, ನಿಮ್ಮ ಹೆಸರಿಗೆ ಪಾರ್ಸಲ್ ಬಂದಿದೆ ಅದರಲ್ಲಿ ಡ್ರಗ್ಸ್ ಇದೆ ಅಂತ ಹೇಳಿ ಹೆದರಿಸೋದಾಗಿರ್ಬೋದು. ಈ ರೀತಿ ಯಾವುದೇ ಕರೆಗಳನ್ನು ಬಂದರೂ ಕೂಡ ದಯವಿಟ್ಟು ತಮ್ಮ ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ಪೊಲೀಸರಿಗೆ ಮಾಹಿತಿ ಕೊಟ್ಟರೆ ನಾವು ಅವ್ರನ್ನ ಹಿಡಿತೀವೋ ಬಿಡ್ತೀವೋ ಸೆಕೆಂಡ್ರಿ, ಅಟ್ಲೀಸ್ಟ್ ಸಾರ್ವಜನಿಕರು ವಂಚನೆಗೊಳಗಾಗೋದು ತಪ್ಪುತ್ತೆ. ಈಗಾಗಲೇ ಹಲವಾರು ಪ್ರಕರಣಗಳಲ್ಲಿ ತಾವುಗಳು ನೋಡಿದ್ದೀರಿ, ನಾವು ಯಶಸ್ವಿಯಾಗಿ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದೀವಿ. ಆದರೆ ಈ ಆರೋಪಿಗಳನ್ನ ಬಂಧಿಸಿದಾಗ ಆಲ್ರೆಡಿ ಅವರು ವಂಚನೆ ಮಾಡಿರ್ತಕ್ಕಂಥ ದುಡ್ಡನ್ನು ಒಂದು ತಮ್ಮ ಐಷಾರಾಮಿ ಜೀವನಕ್ಕೆ ಹಾಳು ಮಾಡಿರ್ತಾರೆ, ಅಥವಾ ಮನೇನೋ ಕಾರೋ ಈ ರೀತಿ ಏನೋ ತೊಗೊಂಡಿರ್ತಾರೆ. ಕೊನೆಗೆ ಕಷ್ಟ ನಷ್ಟ ಆಗೋದು ವಂಚನೆಗೊಳಗಾದಂಥ ವ್ಯಕ್ತಿಗಳಿಗೆ. ಸೊ ಹಾಗಾಗಿ ಸಾರ್ವಜನಿಕರು ಎಚ್ಚರಿಕೆಯಿಂದ ಇದ್ದಷ್ಟು ಒಳ್ಳೆಯದು. ಯಾವುದೇ ಕರೆಗಳು ಬಂದರೂ ಕೂಡ ಯಾವುದೇ ವಿಚಾರವಾಗಿ ಹತ್ತಿರದ ಪೊಲೀಸ್ ಠಾಣೆ ಸಂಪರ್ಕಿಸಿದ್ರೆ ನಾವು ಅವರಿಗೆ ಮತ್ತಷ್ಟು ಸಹಾಯ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇವರೇನು ಕ್ರಿಕೆಟಿಗೆ ಸಂಬಂಧ ಇಲ್ಲ, ವಂಚನೆ ಮಾಡೋದೇ ಅವ್ರದ್ದು ಕೆಲಸ. ವೈಯಕ್ತಿಕವಾಗಿ ಬಳಸ್ಕೊಂಡಿದ್ದಾರೆ. ಹೌದು.